ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಲೇಟ್ ಆದರೂ ಲೇಟೆಸ್ಟ್ ಆಗಿರೋ ವಿಡಿಯೋ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಮ್ಯಾರೇಜ್ ಆಗಿ 9 ವರ್ಷ ಆಗ್ತಿದೆ. ಆದರೂ ಎವ್ರಿ ವ್ಯಾಲೆಂಟೈನ್ಸ್ ಡೇಗೆ ನನಗೆ ಈ ಥರ ಗಿಫ್ಟ್ ಕೊಡೋಕ್ಕೆ ನನ್ನ ಹಸ್ಬೆಂಡ್ ಮರೆಯೋದೇ ಇಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಇಬ್ಬರೂ ಬ್ಯುಸಿ ಇದ್ವಿ, ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಆ ಗಿಫ್ಟ್ ಕೊಟ್ಟು ವಿಶ್ ಮಾಡಿದರು. ಸಂಡೇ ಫ್ರೀ ಇದ್ದಿದ್ದರಿಂದ ಲಂಚ್ಗೆ ಅಂತ ಹೊರಗಡೆ ಹೊರಟ್ವಿ. ಆ್ಯಕ್ಚುಲಿ ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಸೊ ಓಕೆ ಫೈನ್ ಅಂತ ಅವರು ಕರ್ಕೊಂಡು ಹೋದರು. ಲಂಚ್ಗೆ ಅಂತ ನಾವು ಬಂದಿದ್ದು ಎಂಪೈರ್ ರೆಸ್ಟೋರೆಂಟ್ಗೆ. ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಫುಡ್ ಎಲ್ಲನೂ. ನಾವು ಪ್ರೀವಿಯಸ್ಲಿ ಬರ್ತಿದ್ವಿ, ತುಂಬ ದಿನ ಆದಮೇಲೆ ಇವತ್ತು ಬಂದ್ವಿ. ತುಂಬಾ ಕ್ರೌಡೆಡ್ ಇತ್ತು ಸಂಡೇ ಆಗಿದ್ದರಿಂದ, ಬಟ್ ನಾವು ಆಲ್ರೆಡಿ ಟೇಬಲ್ ಬುಕ್ ಮಾಡಿದ್ವಿ, ಸೊ ನಮ್ಮ ಟೈಮ್ಗೆ ನಮ್ಮ ಟೇಬಲ್ ಸಿಕ್ತು. ನಮ್ಮ ಬಾಸ್ಗಂತೂ ಅಭಿಮಾನಿಗಳು ಜಾಸ್ತಿ. ಯಾವಾಗಲೂ ಯಾರಾದರೂ ಒಬ್ಬರು ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ವಿಚಾರಿಸ್ಕೊತಾ ಇರ್ತಾರೆ. ಇವತ್ತು ಯಾರೋ ಫೋನ್ ಮಾಡಿದರು ಪಾಪ. ಈ ಕಡೆ ನನ್ನ ಮಗಳಂತೂ ಫುಲ್ ಎಕ್ಸೈಟೆಡು. ಮನೆ ಊಟ ಮಿಸ್ ಆಯ್ತಲ್ಲ, ಸದ್ಯ ಹೊರಗಡೆ ಬಂದಿದ್ದೀವಲ್ಲ ಊಟ ಮಾಡೋಕ್ಕೆ ಅಂತ ಅವಳ ಎಕ್ಸೈಟ್ಮೆಂಟ್ ನೋಡಿ. ಅವಳು ಎಕ್ಸೈಟ್ ಆಗಿದ್ದಿದ್ದು ನೋಡಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಯಾವಾಗಲೂ ಹೊರಗಡೆ ತಿನ್ನಿಸೋದು ನಾನು ಪ್ರಿಫರ್ ಮಾಡಲ್ಲ. ಹಾಗಾಗಿ ಮಂತ್ಲಿ ಒನ್ಸೋ ಟ್ವೈಸೋ ಈ ಥರ ಕರ್ಕೊಂಡು ಹೋಗ್ತೀವಿ. ನಮ್ಮ ಆರ್ಡರ್ ಇನ್ನೂ ಬಂದಿರಲಿಲ್ಲ. ನನ್ನ ಮಗಳು ಹೊಟ್ಟೆ ಹಸಿತಿದೆ ಅಂತ ಪಾಪ ಸಪ್ಪಗಾಗಿದ್ಲು. ಅದಕ್ಕೆ ಹೇಳ್ತಾ ಇದ್ದೆ, ಮನೇಲಿ ತಿಂದರೆ ಈ ಥರ ಎಲ್ಲ ವೆಯ್ಟ್ ಮಾಡೋಂಗೆ ಇಲ್ಲ, ನೀನು ಕೇಳಿದ ತಕ್ಷಣ ಮಾಡಿಕೊಟ್ಟಿರ್ತೀನಿ, ಅದಕ್ಕೆ ನೋಡು ಹೊರಗಡೆ ಬರಬಾರ್ದು ಅಂತ. ಬಟ್ ಅವಳು ಲೇಟ್ ಆದರೂ ಪರವಾಗಿಲ್ಲ ಮಮ್ಮಿ, ಐ ವಿಲ್ ವೆಯ್ಟ್ ಅಂತಿದ್ಲು. ನಡೀರಿ, ಆಯ್ತು ಹೋಗೋಣ, ಬಿಲ್ ಕೊಟ್ಟಾಯ್ತು ಹೋಗೋಣ ನಡೀರಿ. ಹಸ್ಬೆಂಡ್ ಅವಳಿಗೆ ಟೀಸ್ ಮಾಡ್ತಾಯಿದ್ರು, ನಡೀರಿ ಸಾಕು ಹೋಗೋಣ, ಊಟ ಕೊಡಲ್ಲ ಅವರು ಅಂತ. ಬಟ್ ಅಷ್ಟೊತ್ತಿಗೆ ಊಟ ಬಂತು. ಅವನಿಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನೋಡು. ಖಾರ ಏನಪ್ಪ? ಚಟ್ನಿ ಇದೆ, ಇದೇನೋ ಬೇಕಾ? ಇದು
ನಂದು ಅಂತ ಕರ್ಕೊಂಡು ಹೋಗಿದ್ದು, ಬಟ್ ಅಲ್ಲಿ ಬಿಲ್ ಪೇ ಹಸ್ಬೆಂಡೇ ಮಾಡಿಬಿಟ್ರು. ನಂದಲ್ವ ಟ್ರೀಟ್. ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಅಟ್ ದ ಎಂಡ್ ಮನಸ್ಸಿಗೆ ನೆಮ್ಮದಿ ಬೇಕಂದಾಗ ನೆನಪಾಗೋದು ಫ್ಯಾಮ್ಲಿ ಮಾತ್ರ. ಫ್ಯಾಮಿಲಿಗೆ ಟೈಮ್ ಕೊಡೋದನ್ನ ಯಾವತ್ತೂ ಮರಿಬಾರ್ದು. ಫೈನಲಿ ನಮ್ಮ ಸಂಡೇ ಸೂಪರ್ ಆಗಿತ್ತು. ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಲಂಚ್ ಕೂಡ ಖುಷಿ ಕೊಡ್ತು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.